ಇವತ್ತು ಪತ್ರಿಕಾಗೋಷ್ಠಿ ಆಹ್ವಾನ ಮಾಡಲಾಗಿದೆ. ಇದರಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆಸಾರ್ ಸಂದಲ್ ಮುಯಿ ಮುಬಾರಕ್ ಈದ್ ಮಿಲಾದ್ ಪ್ರಯುಕ್ತ ಏನು ಜುಲೂಸ್ ರ್ಯಾಲಿ ಇರ್ತದೆ, ಆ ರ್ಯಾಲಿಗೆ ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಕಾಣಿ ಅವರು ಸೋಷಿಯಲ್ ವರ್ಕರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಹಾಶಿಂಪೀರ್ ದರ್ಗಾದ ಪೀಠಾಧಿಪತಿಯ ಬಂಧು ಬಿರಾದರ ಸಜ್ಜಾದೆ ನಶೀನ್ ಜೈನುಲ್ ಆಬಿದೀನ್ ಸಾಹೇಬರು, ಅವರು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಕೂಡ. ಅದೇ ತರನಾಗಿ ನಮ್ಮ ಮಾಜಿ ಕಾರ್ಪೊರೇಟರ್ ಹಾಗೂ ಅಲ್ಲಿ ಸೋಷಿಯಲ್ ವರ್ಕರ್ ಇದ್ರೂಸ್ ಬಕ್ಷಿ ಅವರು ಕೂಡ ಆಗಮಿಸಿದ್ದಾರೆ. ಅದೇ ತರನಾಗಿ ನಮ್ಮ ಖ್ಯಾತ ಉಲ್ಮಾ ಮೌಲಾನಾ ಯೂಸುಫ್ ಖಾದ್ರಿರವರು ಆಗಮಿಸಿದ್ದಾರೆ. ಅದೇ ತರನಾಗಿ ನಮ್ಮ ಸಾಮಾಜಿಕ ಹೋರಾಟಗಾರ ಜಿಯಾ ಪಠಾಣ್ ಹಾಗೂ ನಮ್ಮ ನಿಜಾಮುದ್ದೀನ್ ಹಿರಿಯಾಳ್, ಅದೇ ತರನಾಗಿ ಸೈಯದ್ ಗುಡ್ಗುಂಟಿ ಅವರು ಉಪಸ್ಥಿತರಿದ್ದಾರೆ. ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಕಾಣಿ ಅವರು ಬ್ರೀಫ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಟಿ ವಿ ಮಾಧ್ಯಮದವರಿಗೂ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾವು ಈದ್ ಮಿಲಾದ್ ಜುಲೂಸ್ ಬಗ್ಗೆ ನಮಗೂ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿ ನಮ್ಮ ಈದ್ ಮಿಲಾದ್ ಬಗ್ಗೆ ಈ ಪತ್ರಿಕಾಗೋಷ್ಠಿಯ ನಮ್ಮ ಧರ್ಮದ ಗುರುಗಳಾದಂಥ ನಮ್ಮ ಹಾಶಿಂಪೀರ್ ದರ್ಗಾದ ಗುರುಗಳಾದಂಥ ಜೈನುಲ್ಲಾ ಸಾಹೇಬರಿಗೂ ಮತ್ತು ನಮ್ಮ ಇರ್ಫಾನ್ ಶೇಖ್ ಅವರಿಗೂ, ಇದ್ರೂಸ್ ಬಕ್ಷಿ ಅವರಿಗೂ, ನಮ್ಮ ಗುರುಗಳಿಗೂ, ಮೌಲಾನಾಗಳಿಗೂ, ಗುರುಗುಂಟೆ ಅವರು, ಹಿರೇಲ್ ಅವರಿಗೂ, ಜಿಯಾ ಅವರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ನಮಸ್ಕಾರವನ್ನು ಸಲ್ಲಿಸುತ್ತಾ, ಮೊನ್ನೆ ಒಂದು ಶಾಂತಿ ಸಭೆಯನ್ನು ನಮ್ಮ ಜಿಲ್ಲಾ ಆಡಳಿತದವರಾದಂಥ DC ಸಾಹೇಬರು, ಆನಂದ್ ಸಾಹೇಬರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಯಾದಂಥ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಎಲ್ಲರೂ ಕರೆದು ಶಾಂತಿಯುತವಾಗಿ ತಮ್ಮ ಒಂದು ಈದ್ ಮಿಲಾದ್ ಬಗ್ಗೆ ಅವರೊಂದು ಮೀಟಿಂಗ್ ಕರೆದು ಎಲ್ಲ ರೀತಿಯಿಂದ ನಮಗೆ ಅವರು ಹೇಳಿದರು. ಯಾವುದೋ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಜವಾಬ್ದಾರಿಯಿಂದ ತಾವು ಮಾಡಬೇಕಾಗಿ ಈ ಒಂದು ನನ್ನ ಶಾಂತಿ ಸಭೆ ಕರೆದಿದ್ದು ಅದೇ. ಅದಕ್ಕೆ ತಾವು ಎಲ್ಲರೂ ಕೂಡಿ ಅದನ್ನು ಮಾಡಬೇಕಂಥೇಳಿ ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು ಕೂಡ ಬಂದಿದ್ದರು. ಮತ್ತೊಂದು ವಿಷಯ ಹೇಳಬೇಕಂತಂದ್ರೆ, ನಮ್ಮ ಬಡಿ ಕಮಾಂಡ್ ಟು ಅತೌಲಾ ಚೌಕ್ವರೆಗೂ ಒಂದು ರೋಡು ಪೆಂಡಿಂಗ್ ಆಗಿತ್ತು. ಅದು ಕೆಲಸ ಯಾಕೆ ಪೆಂಡಿಂಗ್ ಆಗಿತ್ತು, ಏನಾಗಿತ್ತು ಅದೇನು ನನಗೆ ಗೊತ್ತಾಗಿದ್ದಿಲ್ಲ. ನಾವು ಒಂದು ಮಹಾನಗರ ಪಾಲಿಕೆಯ ನಮ್ಮ ಮನೆಯವರು ಸದಸ್ಯರಿದ್ದು ಅವು ಒಂದು ಸ್ವಲ್ಪ ವಾರ್ಡ್ ನನಗೂ ಒಂದು ಸ್ವಲ್ಪ ಬರ್ತದೆ. ಎಲ್ಲ ಜನರು ನಮಗೆ ಕೇಳಾಕತ್ತಿದ್ರು ಯಾಕಾಗಿಲ್ಲ ಯಾಕಿಲ್ಲ ಅಂಥೇಳಿ. ಅದೊಂದು ಇಶ್ಯೂ ದೊಡ್ಡದಾಗಿತ್ತು. ಏನಾಗಿತ್ತು ಗೊತ್ತಿಲ್ಲ. ಸಾಹೇಬ್ರಿಗೆ ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು ಆಯುಕ್ತರಿಗೂ ರಿಕ್ವೆಸ್ಟ್ ಮಾಡಿ MB ಪಾಟೀಲ್ ಸಾಹೇಬರು ಹೇಳಿದ್ರು ಕೂಡ ಯಾಕೆ ಮಾಡಿದ್ದಿಲ್ಲ ಗೊತ್ತಾಗಿದ್ದಿಲ್ಲ. ಅದು ಮತ್ತೇನೋ ಒಂದು ಅವಸರದಲ್ಲಿ ಮಾಡಾಕತ್ತಾರ. CC ರೋಡ್ ಮಾಡಲಿಲ್ಲ ಅಂದ್ರೂ ಮೆಟ್ಲಿಂಗ್ ಮಾಡಿ ನಾವು ಕೊಡ್ತೇವೆ ಸಾಹೇಬ್ರ, ಅದೇ ರೂಟ್ನಾಗ ಹೋಗ್ತೇವೆ. ಏನಾರ ಒಂದು ಘಟನೆ ಆಯ್ತಪ್ಪ ಅಂತಂದ್ರೆ ಜಿಲ್ಲಾಡಳಿತ ಮತ್ತು ಅದು ಸಂಬಂಧಪಟ್ಟಂಥ ನಮಗೂ ಒಂದು ಕಪ್ಪು ಚುಕ್ಕಿ ಆಗುವಂಥ ಪರಿಸ್ಥಿತಿ ಇತ್ತು. ಆ ಒಂದು ರೂಟ್ನಲ್ಲಿ ನಾವು ಹಕೀಮ್ ಚೌಕ್ದಿಂದ ಜಾಮಿಯಾ ಮಸ್ಜಿದ್ ಮತ್ತು ಬಡಿ ಕಮಾಂಡ್ ಅತೌಲಾ ಚೌಕ, ಬಸ್ ಸ್ಟ್ಯಾಂಡ್, ಮೀನಾಕ್ಷಿ ಚೌಕ ಮತ್ತು ಗಾಂಧಿ ಚೌಕದಿಂದ ಬಸವೇಶ್ವರ ಸರ್ಕಲ್ದಿಂದ ದಿನಾಂಕ ಬಸ್ ಸ್ಟ್ಯಾಂಡ್ದಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ವರೆಗೂ ಮತ್ತು ಬಸವೇಶ್ವರ ಸರ್ಕಲ್, KC ಮಾರ್ಕೆಟ್, ಗಾಂಧಿ ಚೌಕ ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಆಸಾರ್ ಮಾಲ್ಕ ಹೋಗುವಂಥದ್ದು ಒಂದು ರೂಟೇಷನ್ ಇತ್ತು. ಅದಕ್ಕೆಲ್ಲರೂ ನಮಗೆ ಜಿಲ್ಲಾಡಳಿತದವರು ಮತ್ತು ನಮ್ಮ ವರಿಷ್ಠಾಧಿಕಾರಿ ಸಾಹೇಬರು ನಿಮಗೆಲ್ಲ ರೀತಿಯಿಂದ ನಾವು ಸಂಪೂರ್ಣ ಕೊಡ್ತೇವೆ, ತಮ್ಮದು ಬೆಂಬಲ ನಮಗೆ ಬೇಕು, ಎಲ್ಲರೂ ಕೂಡಿ ಅದನ್ನು ಮಾಡಬೇಕಾಗಿ ನಾನು ಅವರು ಹೇಳಿದರು. ಅಷ್ಟು ಹೇಳಿದ ನಮ್ಮದೊಂದು ರ್ಯಾಲಿ ಅಲ್ಲಿಂದ ಹಕೀಮ್ ಚೌಕದಿಂದ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡಿ ನಮ್ಮ ಎಲ್ಲ ಹಿಂದೂ ಬಾಂಧವರು ಮತ್ತು ಮುಸಲ್ಮಾನ್ ಬಾಂಧವರು ಏಕತೆ ಭಾವದಿಂದ ನಮ್ಮ ಧರ್ಮದ ಗುರುಗಳಾದಂಥ ಮೊಹಮ್ಮದ್ ಪೈಗಂಬರ್ ಸಾಹೇಬರು ಒಂದು ಒಳ್ಳೆಯ ಒಂದು ಸಂಕೇತ ಸಾರಿದ್ದಾರೆ.
ಒಳ್ಳೆಯ ರೀತಿಯಿಂದ ಅದಕ್ಕೆ ಒಳ್ಳೆಯ ಒಂದು ಇದಕ್ಕೆ ಅವರು ಬಹಳ ಒಂದು ಒತ್ತಡ ಕೊಟ್ಟಂತಹ ನಮ್ಮ ಧರ್ಮದ ಗುರುಗಳು ಅದು ಒಂದು ರ್ಯಾಲಿ ಅದ. ಅದರ ಸಲುವಾಗಿ ನಾವು ಎಲ್ಲರೂ ಶಾಂತಿಯುತವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತ ಹೇಳಿ ನಮ್ಮ ಈ ಪತ್ರಿಕೆಯಲ್ಲಿ ನಾನು ಕೇಳಿಕೊಳ್ತೀನಿ. ಅಂದ್ರೆ ನಾವು ಈಗ ಎಲ್ಲ ನೀವು ನೋಡ್ತೀರಿ, ಇವು ರ್ಯಾಲಿಗಳು ಹಾಕಾವು, ಜುಲೂಸ್ ಹಾಕಾವು. ಇದು ಒಂದು ಕಡೆ ನಾವು ಹೋಗ್ತೀವಿ, ಅಲ್ಲಿ ಒಂದು ಭಾಷಣ ಮಾಡಿ ಅದು ಡಿಸ್ಪರ್ಸ್ ಆಗ್ಬಿಡ್ತದೆ. ಇಲ್ಲ ಡಿಜೆ ಇದು ಮುಗಿತದ. ಬಟ್ ನಾವು ಇದು 11ನೇ ತಾರೀಕು ಅಂದ್ರೆ 25/8/2026 ಏನು ಅದ್ರದ್ದು ಇಂಪಾರ್ಟೆನ್ಸ್ ಏನಂದ್ರೆ, ನಾವು ಇಲ್ಲಿಂದ ಎಲ್ಲ ಮಂದಿ ಕೂಡಿ ಒಂದು ಪ್ರೊಸೆಷನ್ ಇದ್ರೊಳಗೆ ಹೋಗಿ ನಾವು ಮೊಯ್ ಮುಬಾರಕ್ ಜಿಯಾರತ್ಗೆ ಹೋಗ್ತೀವಿ. ಆಸಾದ್ ಮಹಲ್ನಾಗ ಏನೀಗ ಇರ್ಫಾನ್ ಅಣ್ಣ ಅವ್ರು ಹಿಡಿದ್ರೆ ಮುಂಜಾನೆ ಸಂಜೆ 5 ಗಂಟೆಗೆ ತೆಗಿತಾರೆ, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬಂದು ಹಾಕೋದು. ವರ್ಷನಾಗ ಒಂದೇ ದಿವಸ ಓಪನ್ ಹಾಕೋದು. ಅದು ಓಪನ್ ಆಗಿದ್ದು ಅದು 12 ತಾಸು ಅಷ್ಟೇ ಇರ್ತದೆ. ಅದರೊಳಗೆ ನಾವು ದರ್ಶನ ತೊಗೊಳಕ್ಕೆ ಹೋಗ್ತೀವಿ. ನಾವು ಈ ಮೊಯ್ ಮುಬಾರಕಿಂದ ರ್ಯಾಲಿ ಏನಿದೆ ಇದು ನಾವು ಇದ್ರದ್ದು ಇಂಪಾರ್ಟೆನ್ಸ್ ಏನಿದೆ ಅಂದ್ರೆ, ನಾವು ಎಲ್ಲರೂ ಕೂಡಿ ಹೋಗಿ ಆಸಾರ್ ಮಹಲ್ನಾಗ ಹೋಗಿ ಅದು ಸೀದಾ ಮೊಯ್ ಮುಬಾರಕದ ದರ್ಶನಕ್ಕೆ ಹೋಗ್ತೀವಿ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ 11th ರ್ಯಾಲಿ. ಈಗ ಇವ್ರು ಹೇಳ್ದಂಗೆ ಇಡೀ ದೇಶನಾಗ ಎರಡೇ ಕಡೆ ಹಾಕವು. ಇದು ಹುಡುಕಿದವರು ಎಲ್ಲ ಇಡೀ ದೇಶ ಪ್ರಪಂಚದಲ್ಲಿ ಹೋದ್ರೂ 12ನೇ ಡೇಟ್ ಏನು ಇರ್ತದೆ, ಈದ್ ಮಿಲಾದುನ್ ನಬೀದು, ಅದು 26 ಎಲ್ಲ ಅವಾಗ ಹಾಕವು. ಈ ಬಿಜಾಪುರದ ಇಂಪಾರ್ಟೆನ್ಸ್ ಏನಿದೆ ಅಂದರೆ, ಇಲ್ಲಿ ಮೊಯ್ ಮುಬಾರಕ್ ಇದೆ. ಸುಮಾರು 400 ವರ್ಷ ಹಿಂದಗಡೆ ಆದಿಲ್ ಶಾಹಿ ಕಾಲ ಒಳಗೆ ಬಂದಿದ್ದು ಇದು ಮೊಯ್ ಮುಬಾರಕ್ ಇದೆ. ಆಥೆಂಟಿಕ್ ಇಂಡಿಯಾ ಒಳಗೆ ಎರಡೇ ಆಥೆಂಟಿಕ್, ಇದು ಒಂದು ಕಾಶ್ಮೀರದ.